ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಭಾನುವಾರ 15ನೇ ತಾರೀಕು ಸುಮಾರು 6:30 ಆಗಿದೆ ಗಂಟೆ. ವಾರದ ವಿಶ್ಲೇಷಣೆ ಈ ವಾರದ್ದು ಬಂದಿದ್ದೀನಿ. ಮುಖ್ಯವಾಗಿ 16ನೇ ತಾರೀಕಿಂದ ಈ ವಾರದ್ದೇನಿದೆ ಸುಮಾರು 20ನೇ ತಾರೀಕು ತನಕದ್ದು. ಈ ವಾರದ್ದು ವಿಶ್ಲೇಷಣೆಗೋಸ್ಕರ ಬಂದಿದ್ದೀನಿ. ಕಳೆದ ವಾರ ಒಂದಿಷ್ಟು ಪರ್ಫಾರ್ಮೆನ್ಸು ನೆಗೆಟಿವ್ ಟ್ರೆಂಡಲ್ಲಿದ್ದರೂ ಒಂದು ಸಜೆಸ್ಟ್ ಮಾಡಿದ್ರಲ್ಲಿ ಒಂದು ಅಬ್ಸರ್ವೇಷನ್ ತುಂಬ ಚೆನ್ನಾಗಿ ಬಂದಿದೆ. ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದು CG ಅಂತ ಒಂದು ಪಾಯಿಂಟು. ಸೊ ಎಲ್ಲಿ ಜಾಸ್ತಿ ಪೊಸಿಷನ್ ಕ್ರಿಯೇಟ್ ಆಗಿದೆ ಆ ಬೇಸಿಸ್ ಮೇಲೆ ಒಂದು CG ಅಂತ ಒಂದು ಕಂಡುಹಿಡ್ದಿದ್ದೆ. ಅದನ್ನು ಗೂಗಲ್ ಶೀಟಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದು ಹೇಗೆ ಬರುತ್ತೆ ನೋಡೋಣ ಈ ವಾರದಿಂದ ಅಂತ ನೋಡಿದ್ದೆ. ಚೆನ್ನಾಗಿ ಬಂದಿದೆ. ಒಂದೆರಡು ಎಕ್ಸಾಂಪಲ್ ಲೈವಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಬೇರಿಶ್ ಇದ್ದರೆ ಬೇರಿಶ್ ಸೈಡ್ ಹೋಗಿದೆ. ಮತ್ತು ಬೇರಿಶ್ ಪಾಯಿಂಟಿಂದ ಒಂದು ರಿವರ್ಸಲ್ ಬಂದು ಬುಲ್ಲಿಶ್ ಸೈಡಿಂದ ಬುಲ್ಲಿಶ್ ಕಂಪ್ಲೀಟ್ ಹೋಗಲಿಲ್ಲ. CGಗೆ ರಿಜೆಕ್ಟ್ ಆಗಿಬಿಟ್ಟು ಮತ್ತೆ ಬೇರಿಶ್ ಸೈಡ್ ಹೋಗಿದ್ದು ಈ ಥರದ್ದೆಲ್ಲ ಒಂದು ಆಗಿದೆ. ತುಂಬ ಚೆನ್ನಾಗಿ ಕೊಟ್ಟಿದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದರಲ್ಲೂ ಒಂದು ದೊಡ್ಡ ಮಟ್ಟದ ಒಂದು ಹೂಡಿಕೆ ಎಲ್ಲ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಸೆಬಿ ಸರ್ಟಿಫೈಡು. ಅವ್ರದ್ದು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಕಡೆಯಿಂದನೂ ಒಂದಿಷ್ಟು ಅನಾಲಿಸಿಸ್ ಮಾಡಬೇಕಾಗತ್ತೆ. ನಂದು ಒಂದೇನೋ ಟೆಕ್ನಿಕ್ ಇರ್ತವೆ, ಅದು ನಿಮಗೆ ಸೂಟ್ ಆಗದೆ ಇರ್ಬೋದು. ನಿಮ್ಮದು ಇವಾಗ ನಾನು ಒಂದೇನೋ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಎಂಟ್ರಿಗಳು ಮತ್ತು ಎಕ್ಸಿಟ್ಗಳು ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ. ನೀವು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ನಿಮ್ಮದೇ ಓನ್ ಮೆಥಡಲ್ಲಿ ಮಾಡಿದ್ರೆ ವರ್ಕ್ ಆಗಲ್ಲ. ಅದೆಲ್ಲ ತಿಳ್ಕೊಬೇಕು. ಸೊ ಅದೆಲ್ಲ ಅಬ್ಸರ್ವ್ ಮಾಡಿ ಟ್ರೇಡ್ ತೊಗೊಳೋದು ಒಳ್ಳೆಯದಾಗುತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಹೇಳ್ದಂಗೆ ಹುಷಾರಾಗಿ ಹೂಡಿಕೆ ಮಾಡಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೆ ಮೊದಲಿಗೆ ನಾನು ಕಳೆದ ವಾರದ ಒಂದು ರಿಪೋರ್ಟ್ ತೋರಿಸ್ಬಿಡ್ತೀನಿ ಹೆಂಗೆ ಕೊಟ್ಟಿದೆ ಅಂತ. ಸೊ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿಲ್ಲ, ಆಮೇಲೆ ಮೂವ್ ಆಯಿತು ವಿಡಿಯೋದಲ್ಲಿ ಒಂದು. ಯಾಕಂದರೆ ಡೈನಾಮಿಕ್ ಇಟ್ಕೊಂಡಿದ್ದೀನಿ ಲೈವ್ ಶೀಟ್ ಇದನ್ನು. ಸೊ ಅದು ಮೂವ್ ಆಗ್ತಾ ಮೀನ್ಸ್ ಲೈವ್ ಮಾರ್ಕೆಟಲ್ಲಿ ಒಂದು ಚೇಂಜಸ್ ಬರ್ತಾ ಹೋಯಿತು. ಇದೆಲ್ಲ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಯಿತು. ಆಮೇಲೆ ಮತ್ತೆ ವಿಡಿಯೋನ ಸ್ಕ್ರೀನ್ಶಾಟ್ ತೊಗೊಂಡು ವ್ಯಾಲ್ಯೂಸ್ಗಳು ಹಾಕ್ಕೊಂಡು ಫ್ರೋಸ್ ಮಾಡಿಕೊಂಡೆ. ಸೊ ಇಲ್ಲಿ ಅಬ್ಸರ್ವೇಷನ್ ಇದರಿಂದ ನೋಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಲಾಂಗ್ ಇವಾಗ ಆಲ್ಮೋಸ್ಟ್ 11 ಸ್ಟಾಕ್ಸ್ ಕೊಟ್ಟಿದ್ದೆ. 11ರಲ್ಲಿ 5 ಚೆನ್ನಾಗಿ ಬುಲ್ಲಿಶ್ ಸೈಡ್ ಅಂದರೆ ಬುಲ್ಲಿಶ್ ಹೋಗಿದೆ, ಬೇರಿಶ್ ಅಂದರೆ ಬೇರಿಶ್ ಹೋಗಿದೆ. ಇನ್ನು ಮಿಕ್ಕಿದ 6ರಲ್ಲಿ ಒಂದು ಫ್ಲ್ಯಾಟ್ ಆಗಿದೆ, ಒಂದಿಷ್ಟು ಬುಲ್ಲಿಶ್ ಇದ್ದಿದ್ದು ಬೇರಿಶ್ ಸೈಡ್ ಎಂಟ್ರಿ ಆಗಿತ್ತು. ಅದು ರಿಜೆಕ್ಷನ್ ಕರೆಕ್ಟಾಗಿ CGಲಾಗಿದ್ದು ಎಲ್ಲ ತೋರಿಸ್ಬೋದು. ಅದ್ರಲ್ಲಿ ಮುಖ್ಯವಾಗಿ REC ತೋರಿಸ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ಲು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕಾನ್ಕಾರ್ಡ್ ತೋರಿಸ್ತಿದ್ದೀನಿ ಬೇರಿಶ್ ಹೋಗಿದ್ದು. ಮತ್ತು ಇದೊಂದು ತೋರಿಸ್ತೀನಿ ಪವರ್ ಗ್ರಿಡ್ ಅನ್ನೋದಕ್ಕಿಂತ PFC ತೋರಿಸ್ತೀನಿ. PFC ಸ್ವಲ್ಪ ತುಂಬ ಡಿಫ್ರೆನ್ಸ್ ಬಂತು. ಬಟ್ ಸ್ಟಿಲ್ ಒಂದು ಸೈಡ್ ಕಂಪ್ಲೀಟಾಗಿ 4.7 ಅಷ್ಟು 4.8 ಅಷ್ಟು ಶಾರ್ಟ್ ಸೈಡ್ ನೀಟಾಗಿ ಹೋಗ್ಬಿಟ್ಟಿದೆ. ಸೊ ಫಸ್ಟಿಗೆ PFC ತೊಗೋಣ. PFC ನಾನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅವತ್ತು ಒಂದು 372 ಇತ್ತು. ಸಾರಿ, PFC ಬಂದುಬಿಟ್ಟು 4176 ಇತ್ತು. 420 ಆ್ಯಂಡ್ ಅಬೋವ್ ಇದ್ದರೆ ಬುಲ್ಲಿಶು, 416 ಇದ್ದರೆ ಬೇರಿಶು. CG ಬಂದ್ಬಿಟ್ಟು 415 ಇರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ನಮ್ಮದು ಬೇರಿಶ್ ಸೈಡೇ ಇರುತ್ತೆ. ಬುಲ್ಲಿಶ್ ಅಂತ ಬಂತು. ಅದು ಅರ್ಥ ಮಾಡ್ಕೊಳಕ್ಕೆ ತಪ್ಪು ಮಾಡ್ಕೊಂಡೆ ನಾನು. ಅದು ಅಬ್ಸರ್ವೇಷನಲ್ಲಿ ಗೊತ್ತಾಯ್ತು ಆಮೇಲೆ. ಸೊ ಅದು ಬೇರಿಶ್ ಸೈಡ್ ಜಾಸ್ತಿ ಒಂದು ಅಟ್ರಾಕ್ಟ್ ಆಗಿದೆ. ಸೊ ಡಿಫ್ರೆನ್ಸಲ್ಲಿ ಯಾವುದು ಹತ್ತಿರಕ್ಕಿರುತ್ತೋ ಅದು ನೋಡ್ಕೊಬೇಕು. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಈ ಸಲ. ಸೊ ನೋಡೋಣ. ಒಂದು PFCನೂ ತೋರಿಸ್ತೀನಿ ಫಸ್ಟಿಗೆ, RECಗೆ ಆಮೇಲೆ ಬರೋಣ. ಸೊ 317.6 ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಆಗಿತ್ತು. ಇದು ಬಂದ್ಬಿಟ್ಟು ಬೇರಿಶ್ ನಂಬರ್ ಬಂದ್ಬಿಟ್ಟು 416 ಇದೆ. ಇದು ಬಂದ್ಬಿಟ್ಟು CG ಬಂದ್ಬಿಟ್ಟು 415 ಇತ್ತು. ಸೊ ಬೇರಿಶ್ ನಂಬರು ಮೇಲ್ಗಡೆನೇ ಇತ್ತು. ಇದು ಬುಲ್ಲಿಶ್ ಇದನ್ನು ಮಾಡ್ತೀನಿ. ಸ್ಟೈಲಲ್ಲಿ ಬ್ಲೂ CG ರೆಫರೆನ್ಸ್ಗೆ ಬ್ಲೂ ಹಾಕ್ಕೊತೀನಿ. ಗ್ರೀನ್ ಸೈಡ್ಗೆ 421 ಅನಿಸುತ್ತೆ, 420. ಸೊ 420ಲಿ ಏನಾಗಿದೆ, ಈ ಒಂದು ಓಪನಿಂಗಲ್ಲೇ ನೋಡಿ ಸೋಮವಾರ ಮೇಲ್ ಹೋಗ್ಬಿಡ್ತು. ಇದಕ್ಕಿಂತ ಮೇಲ್ ಹೋಯ್ತು. ಸ್ಟಾರ್ಟಿಂಗಲ್ಲೇ 5 ಮಿನಿಟ್ಸಿಗೆ ಬರ್ತೀನಿ. ಏನೇನಾಗಿದೆ ಅಂತ ಅಬ್ಸರ್ವೇಷನ್ಗೆ ಸ್ವಲ್ಪ ಈಸಿಯಾಗಿ ಹೆಲ್ಪ್ ಆಗುತ್ತೆ ಇದು.
ಸೊ ರಿಜೆಕ್ಷನ್ನು ಅಲ್ಲೆಲ್ಲೇ ಸಪೋರ್ಟ್ ತೊಗೊಂಡು ರಿಜೆಕ್ಟ್ ಆಗಿದೆ ಆ್ಯಕ್ಚುಲಾಗಿ. ಸೊ ಇದು ಓಪನಿಂಗಲ್ಲೇ ಡೌನ್ ಟ್ರೆಂಡ್ ಇತ್ತು, ಮಾರ್ಕೆಟ್ ನೆಗೆಟಿವ್ ಓಪನ್ ಆಯಿತು. ಕರೆಕ್ಟಾಗಿ ಇಲ್ಲಿ ಸಿ ಜಿ ನಂಬರಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಅಪ್ ಸೈಡ್ ಹೋಯ್ತು. ಸಿ ಜಿಯಿಂದ ಒಂದು ಕೆಳಗಡೆ ಬಂದಮೇಲೆ ಕಂಪ್ಲೀಟ್ ಡೌನ್ ಹೊಟ್ಟೋಯ್ತು. ಸೊ ಇಲ್ಲೇ ಒಂದು ಡಿಲಿ ಡ್ಯಾಲಿ ಆಡ್ದಂಗೆ ರೇಂಜ್ ಬೌಂಡ್ ಆಗಿತ್ತು ಇದು. ಸೈಡ್ ವೇಸ್ ಕಂಪ್ಲೀಟ್ ಆಗಿ 3 ದಿವಸ ಆಗಿ ಮೊನ್ನೆ ಶುಕ್ರವಾರದ ನೆಗೆಟಿವ್ ಟ್ರೆಂಡಲ್ಲಿ ಇದಕ್ಕಿಂತ ಕೆಳಗಡೆ ಹೋದಾಗ ಕಂಪ್ಲೀಟ್ ಆಗಿ ಫುಲ್ ಹೋಗಿದೆ. ಸೊ ಈ ಥರದ್ದು ಅಬ್ಸರ್ವೇಷನ್ ಇರುತ್ತೆ. ನೀವು ಈ ಥರ ರಿವರ್ಸ್ ಟ್ರೇಡ್ ತೊಗೊಳಕ್ಕೆ ನೋಡಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಎಂಟ್ರಿ ತೊಗೊಳೋದು, ಇಲ್ಲಿ ಎಕ್ಸಿಟ್ ಆಗುವಂಥದ್ದು, ಮತ್ತೆ ಇಲ್ಲಿ ಎಕ್ಸಿಟ್ ಆಗೋದು, ಎಂಟ್ರಿ ತೊಗೊಳೋದು, ಈ ಥರದ್ದು ಮಾಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. 1:2 ಆದರೂ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೀವು ವರ್ಕ್ ಮಾಡಿ, ತುಂಬ ಕಷ್ಟ ಆಗಲಿಕ್ಕಿಲ್ಲ. ಸ್ವಲ್ಪ ವರ್ಕ್ ಮಾಡಿದಷ್ಟು ನಿಮಗೆ ಈ ಥರದ್ದು ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನು ಅಷ್ಟೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡೈರೆಕ್ಟಾಗಿ ಸಿ ಜಿ ಪಾಯಿಂಟಿಂದ ರಿಜೆಕ್ಟ್ ಆಗಿ ಕೆಳಗಡೆ ಫುಲ್ ಒಂದೇ ಸಲ ಹೋಗ್ಬಿಡ್ತು. ಯಾವುದೇ ಒಂದು ರೀಟೆಸ್ಟು ಆಗಲಿಲ್ಲ. ಓಪನಿಂಗಲ್ಲೇ 920 ನಂತರದ ಕೆಳಗಡೆ ಬಂದ್ಬಿಡ್ತು, ರೆಡ್ಡಿಂದ ಕಂಪ್ಲೀಟ್ ಡೌನ್ ಹೋಗ್ಬಿಟ್ಟಿದೆ. ಸೊ ಒಳ್ಳೆ ರಿಟರ್ನ್ ಕೊಟ್ಟಿದೆ ಆ್ಯಕ್ಚುಲಿ. ಓಪನಿಂಗಲ್ಲೇ ನಮಗೆ ಈ ಥರದ್ದು ರಿಜೆಕ್ಷನ್ ಬಂದ್ಬಿಡ್ತು ಅಂದರೆ ಆ್ಯಕ್ಚುಲಾಗಿ ಅವತ್ತು ಬೇರಿಶ್ ಬುಲ್ಲಿಶ್ ಅಂತ ಯಾಕೆ ಹೇಳಿದೆ ಅಂದರೆ ಇದು ಅಪ್ ಟ್ರೆಂಡ್ ಟರ್ನ್ ಆಗಿತ್ತು. ಬಟ್ ಯಾವಾಗ ಓಪನಿಂಗಲ್ಲೇ ಹೈಯರ್ ನಂಬರಲ್ಲಿ ಒಂದು ಹೈಯರ್ ವಾಲ್ಯೂಮ್ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, ನಾನು ಆ್ಯಕ್ಚುಲಿ ಗೂಗಲ್ ಶೀಟಲ್ಲಿ ನೀಟಾಗಿದೆ, ನೀವು ಹುಡುಕಿ ವಾಲ್ಯೂಮ್ ಪ್ರೊಫೈಲ್ಗಳು ಎಲ್ಲೆಲ್ಲಿ ಕ್ರಿಯೇಟ್ ಆಗಿದೆ ಅಂತ ಟೂಲ್ಗಳು ಯೂಸ್ ಮಾಡ್ಕೊಬೋದು ಇಲ್ಲಿ. ಬಟ್ ತುಂಬ ಕಷ್ಟ ಅನಿಸುತ್ತೆ ಕೆಲವ್ಗೆ, ಬಟ್ ಸುಲಭದಲ್ಲಿ ಇದೆಲ್ಲ ಮಾಡ್ಬೋದು. ಬಟ್ ಪೇಷಂಟಾಗಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ಈಸಿಯಾಗಿ ಒಂದು ದುಡ್ಡಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಕನ್ಕಾರ್ಡ್ ಹಾಕ್ಕೊಂಡಿದ್ದೀನಿ, ಕನ್ಕಾರ್ಡ್ ಕಂಟೈನರ್ ಕಾರ್ಪ್. ಸಿ ಜಿಲೇ ಇದಿತ್ತು, ಮತ್ತು ಇದು ಬೇರಿಶ್ ನಂಬರು ತುಂಬ ಇದಿತ್ತು ಅನಿಸುತ್ತೆ. ಒಂದು ಸೆಕೆಂಡು. ಕಂಟೈನರ್ ಕಾರ್ಪು ಬೇರಿಶ್ ನಂಬರ್ 508. ನೋಡಿ ಅಲ್ಲಲ್ಲೇ ಸಪೋರ್ಟ್ ತೊಗೊಂಡು ಆಟ ಆಡ್ತಾ ಇರ್ತವೆ. ಅಲ್ಲೇ ಬುಲ್ಲಿಶ್ ಸೈಡ್ ಹೋಗುತ್ತೆ. ಬುಲ್ಲಿಶಿಂದ ಸಿ ಜಿ ಮೀನ್ಸ್ ಸೆಂಟರ್ ಆಫ್ ವಾಲ್ಯೂಮ್ ಜಾಸ್ತಿ ಅಲ್ಲಿರುತ್ತೋ ಅಲ್ಲೇ. ಸೊ ಫಸ್ಟು 3 ಇಲ್ಲಿ 9th ಓಪನ್ ಆಗಿದ್ದು ಮಂಡೇ. ಸೊ ಬೇರಿಷನಲ್ಲಿ ಓಪನ್ ಆಗಿದ್ದು ಬುಲ್ಲಿಶ್ ನಂಬರ್ಗೆ ಸಪೋರ್ಟ್ ತೊಗೊಂಡು ರಿಜೆಕ್ಟ್ ಆಯಿತು. ಸೊ ನೀಟಾಗಿ ಒಂದು ಇದಾಗಿದೆ. ಈ ಥರದ್ದು ಬಂದಾಗ ಒಂದು ಟ್ರೆಂಡ್ಗಳಿಗೆ ಚೆನ್ನಾಗಿ ಕೊಟ್ಟಿದೆ. ಸೊ ಈ ಥರದ್ದು ಅಬ್ಸರ್ವೇಷನ್ ಇಟ್ಕೊಂಡ್ರೆ ನಿಮಗೆ ನೋಡಿ, ಇಲ್ಲಿ ಶಾರ್ಟ್ ಮಾಡಿದರೆ ಅಥವಾ ಪುಟ್ ಬೈ ಮಾಡಿದರೆ, ಎಕ್ಸಾಂಪಲ್ ಇದು 10ನೇ ತಾರೀಕು ಮಂಗಳವಾರ ಬಂದಿದ್ದು 522 ಅಲ್ಲಿತ್ತು. 522 ಪುಟ್ ಏನಾಗಿದೆ ನೋಡೋಣ. 520 ಪುಟ್ಟು 10 ಗಂಟೆ ಸುಮಾರಿಗೆ ಇದಾಗಿದೆ. 520 ಪುಟ್ಟು 12 ಗಂಟೆಗೆ, ಸಾರಿ, 9 ರೂಪಾಯಿ ಇದ್ದಿದ್ದು ಕ್ಲೋಸಿಂಗಲ್ಲಿ ಆಲ್ಮೋಸ್ಟ್ 24 ರುಪೀಸ್ ಆಗಿದೆ. ಸೊ ಈ ಥರದ್ದೆಲ್ಲ ಒಂದು ಒಳ್ಳೆ ಅಬ್ಸರ್ವೇಷನ್ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರೈಟ್ ಟೈಮ್ ಇದು ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ನೆಕ್ಸ್ಟು ಈ ವಾರದ್ದು ಹೇಳ್ತೀನಿ ಯಾವುದೇ ಸ್ಟಾಕ್ ಇದೆ ಅಂತ. ಅದಕ್ಕೆ ಮುಂಚೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಬ್ಯಾಂಕ್ ನಿಫ್ಟಿ ನಂಬರ್ಸು ನಾನು ಏನು ಅರೈವ್ ಮಾಡೋಕ್ಕೆ ಹೋಗಲಿಲ್ಲ ಈ ಮೆಥಡಲ್ಲಿ, ಯಾಕಂದರೆ ಅದರದ್ದೇ ಒಂದು ಲಿಮಿಟೇಷನ್ಸು ಅದೆಲ್ಲ ಇದ್ದಾವೆ. ಸ್ಟಾಕ್ಸಿಗಾದರೆ ಸ್ವಲ್ಪ ಅಬ್ಸರ್ವೇಷನ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು. ಸೊ ಇದನ್ನು ಡೇ ಟೈಮ್ ಹಾಕ್ಕೊತಿದ್ದೀನಿ. ಆಲ್ರೆಡಿ ನಾನು ಪಿಚ್ ವರ್ಕೆಲ್ಲ ಹಾಕ್ಕೊಂಡು ಇದೆಲ್ಲ ಬಂದಿದ್ದೀನಿ. ಫಿಬ್ ರಿಟ್ರೇಸ್ಮೆಂಟ್ ಬೇಡ ನಂಗೆ ಸದ್ಯಕ್ಕೆ. ಸೊ ಲಾಸ್ಟ್ ವೀಕ್ ವಿಡಿಯೋ ಅಬ್ಸರ್ವ್ ಮಾಡಿದವ್ರಿಗೆ ಸ್ವಲ್ಪ ಅಬ್ಸರ್ವೇಷನ್ ಇದೆ ಇಲ್ಲಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾ ಹೇಳಿದೆ ಕ್ಲೌಡ್ ಎಂಟ್ರಿ ಆಗಿದೆ, ಕ್ಲೌಡಿಂದ ರಿಜೆಕ್ಟ್ ಆಗುತ್ತೆ. ಕ್ಲೌಡ್ ರಿಜೆಕ್ಷನ್ ಆಯಿತು, ಸಸ್ಟೈನ್ ಆಗಲಿಲ್ಲ. 3ನೇ ತಾರೀಕು ಒಂದು ಹೈ ಫಾರ್ಮ್ ಆಗಿದ್ದು ಡೌನ್ ಬಂತು, ಮತ್ತೆ ಕ್ಲೌಡ್ ಎಂಟ್ರಿ ಟ್ರೈ ಮಾಡುತ್ತೆ. ನೀವು ವಿಡಿಯೋ ನೋಡ್ಬೋದು ಬೇಕಿದ್ರೆ. 25,800 ಸಮಥಿಂಗ್ ಹೋಗುತ್ತೆ, ಸ್ವಲ್ಪ ಜಾಸ್ತಿನೇ ಹೋಗಿದೆ, 25,900 ತನಕ ಹೋಗಿ ರಿಜೆಕ್ಷನ್ ಆಗಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದವ್ರಿಗೆ ಈಸಿ ಇದು. ಆ್ಯಕ್ಚುಲಿ ಏನಾಗುತ್ತೆ, ನಾನು ರೇಂಜ್ ಬೌಂಡ್ ಇರುತ್ತೆ ಅಂತಲೇ ಹೇಳಿದ್ದೆ ಮುಂಚೆ, ಒಂದು ಆಲ್ಮೋಸ್ಟ್ ಫೆಬ್ರವರಿಗೆಲ್ಲ, ಡಿಸೆಂಬರ್ ಎಂಡಲ್ಲೇ ಹೇಳಿದ್ದೆ. ಅಪ್ ಟು ಏಪ್ರಿಲ್ ತನಕ ಒಂದು ರೇಂಜ್ ಬೌಂಡ್ ಆಗಿರ್ಬೋದು, ಅಪ್ ಆ್ಯಂಡ್ ಡೌನ್ ಹೊಡಿತಾನೆ ಇರುತ್ತೆ.
ಸೊ ಇಲ್ಲಿ ಇವಾಗ ಏನಾಗುತ್ತೆ ಅಂದರೆ ನನಗೇನಾದರೂ ಚಾನ್ಸ್ ಸಿಕ್ಕಿದ್ರೆ 23rd ಆನ್ವರ್ಡ್ಸು ಇಲ್ಲಿ ಒಂದು ಇದು ಸಿಗುತ್ತೆ. ಬಟ್ ಮೇನ್ ಏನಾಗ್ತಿದೆ ಅಂದರೆ ಒಂದು ಮೇಜರ್ ಈವೆಂಟ್ ಇವಾಗ ಅಮಾವಾಸ್ಯೆ ಇದೆ ಒಂದು ನಾಳೆ, ಪ್ಲಸ್ ಸೋಲಾರ್ ಎಕ್ಲಿಪ್ಸು ಬರ್ತಾ ಇದೆ. ಸೋಲಾರ್ ಎಕ್ಲಿಪ್ಸ್ ಭಾರತದಲ್ಲಿ ಕಾಣಿಸ್ತಾ ಇದ್ರು, ಒಂದು ಆಚರಣೆ ಇಲ್ಲದೆ ಇದ್ರು ಕೂಡ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ ಮಾರ್ಕೆಟಲ್ಲಿ. ಸೊ ನಿಫ್ಟಿ ಎಲ್ಲಿ ತನಕ ಟೆಸ್ಟ್ ಮಾಡ್ಬೋದು ಅಂದರೆ, ಈಗ ಏನಾಗ್ತಿದೆ, ಒಂದು ಇಚಿಮೋಕಲ್ಲಿ ರಿಜೆಕ್ಟ್ ಆಗಿದೆ. ಪಿಚ್ಫೋರ್ಕ್ ತೋರಿಸ್ಬಿಡ್ತೀನಿ. ಪಿಚ್ಫೋರ್ಕಲ್ಲೂ ಒಂದು ರಿಜೆಕ್ಷನ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ರಿಜೆಕ್ಟ್ ಆಗಿದ್ದು ಆಲ್ಮೋಸ್ಟ್ 2400 ತನಕ ಬಂದ್ಬಿಡ್ಬೋದು. ಆ್ಯಕ್ಚುಲಿ ಇನ್ನೊಂದು ಇರಬೇಕು ಪಿಚ್ಫೋರ್ಕು. ಓಕೆ, ಇಷ್ಟ ಇರೋದು ಪಿಚ್ಫೋರ್ಕ್ ಮೇನ್ ಇರೋದು. ಒಂದು ಸೆಕೆಂಡ್, ಇದು ಎಸ್, ಇದು ಇಂಪಾರ್ಟೆಂಟ್ ನನಗೆ, ಯಾಕಂದರೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಇದರಲ್ಲಿ. ಸೊ ಒಂದು ಮೇಜರ್ ಸಪೋರ್ಟ್ ತೊಗೊಳುತ್ತೆ ಇಲ್ಲ ಹೇಳಿದ್ದೆ, ಅದು ಅಲ್ಲಿಂದ ತಗೊಂಡು ಅಪ್ ಹೊಡಿತು. ಈಗ ಈ ಒಂದು ಮೇಜರ್ ಸಪೋರ್ಟಿಂದ ಕೆಳಗಡೆ ಬಂದಿದೆ. ಈಗ ರೆಸಿಸ್ಟೆನ್ಸ್ಗೆ ಇದು ಕ್ರಿಯೇಟ್ ಆಗಿದೆ ಇವಾಗ ಇದಕ್ಕೆ. ಸೊ ಆಲ್ಮೋಸ್ಟ್ 2500 ಇದೆಲ್ಲ ಟೆಸ್ಟ್ ಮಾಡಿ ಇನ್ನೂ ಕೆಳಗಡೆ ಹೋಗುತ್ತೆ. 24,300 ತನಕ ಈ ಲೆವೆಲ್ ಅಲ್ಲದೆ, ಇವನ್ ವರ್ಸ್ಟ್ ಕೇಸ್ ಏನಾಗ್ಬೋದು ಅಂದರೆ, ಇದನ್ನು ಹೈಡ್ ಮಾಡ್ತೀನಿ, ಪಿಚ್ ಫೋರ್ಕ್ ಸದ್ಯಕ್ಕೆ ಬೇಡ. ಈಗ 200 ಇ ಎಮ್ ಐಗೆ ರಿಜೆಕ್ಷನ್ ಬಂತು, ಮತ್ತೆ ಅಪ್ ಹೊಡಿತು. ಈ ಬ್ಯಾಲೆನ್ಸ್ ಅಂತ ಏನಿತ್ತು 21 ಇ ಎಮ್ ಐಗಳದು ಎಲ್ಲ ವ್ಯತ್ಯಾಸ ಬಂದಿದೆ ಈಗ. ಸೊ ಇದೆಲ್ಲ ಕೆಳಗಡೆ ಹೋಗಿದೆ, ಕಂಪ್ಲೀಟ್ ಬುಲ್ಲಿಶ್ ಹೋಗಿದೆ. ಫಸ್ಟ್ ಇವಾಗ 25,200 ಲೆವೆಲ್ ಟೆಸ್ಟ್ ಮಾಡುತ್ತೀಗ. ಅದು ಫೇಲ್ ಆಯಿತು ಅಂದರೆ 24,400 ಅದು ಫೇಲ್ ಆಯಿತು ಅಂದರೆ ಆಲ್ಮೋಸ್ಟ್ ಈ ಲೆವೆಲ್ 23,200 ಲೆವೆಲ್ ತನಕ ಬರ್ಬೋದು. ಈ ಲೆವೆಲ್, ಈ ಒಂದು ಗ್ಯಾಪ್ ಏನಿತ್ತು, ಈ ಹೈಯರ್ ಹೈ ಇದೊಂದೆಲ್ಲ ದೊಡ್ಡದಾಗಿ ಒಂದು ಮೂಮೆಂಟ್ ಆಗಿ ಈ ಒಂದು ಗ್ಯಾಪ್ ಅಂತ ಏನು ಫಾರ್ಮ್ ಆಗಿತ್ತು ಇಲ್ಲಿ, 2-3 ದಿವಸದಲ್ಲೇ ಓಡಾಡಿತ್ತಿದ್ದು. 7th ಏಪ್ರಿಲ್ ಏನು ಇಲ್ಲಿ ಕ್ರಿಯೇಟ್ ಆಗಿತ್ತು, ಅದ್ರದ್ದು ಸಡನ್ನಾಗಿ ಒಂದು 4-5 ದಿವಸದಲ್ಲಿ ಒಂದು ಸಡನ್ನಾಗಿ ಮೂವ್ಮೆಂಟ್ ಸಿಕ್ಬಿಡ್ತು. ಆಲ್ಮೋಸ್ಟ್ 2,000 ಪಾಯಿಂಟ್ ಮೂವ್ಮೆಂಟ್ ರ್ಯಾಲಿ ಕೊಟ್ಟಿದೆ. ಸೊ ಆ ಗ್ಯಾಪು ಇಲ್ಲಿ ಫಿಲ್ ಆಗಕ್ಕೆ ಟ್ರೈ ಮಾಡುತ್ತೆ. ಬಟ್ 100% 23,000 ಲೆವೆಲ್, ಆ ಲೆವೆಲ್ಲ ಹೋಗುತ್ತೆ ಅಂತಲ್ಲ, ಸಾಧ್ಯತೆ ಇದೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಕ್ಲೋಸರ್ ಮಾಡಿ. ಹಾಗೆ ರಿವರ್ಸಲ್ಲು ಇಮಿಡಿಯೇಟ್ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದು ಟಾಪಿಂದ ಮತ್ತು ಬಾಟಮ್ ಬಿದ್ದಾಗ ಒಂದು ಬಾಲ್ ಮೇಲಿಂದ ಕೆಳಗೆ ಎಸ್ದಾಗ ವಾಪಸ್ ಮೇಲ್ಗಡೆ ಬರಬೇಕಲ್ಲ, ಹಾಗೆ ಒಂದು ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದು ಇಲ್ಲಿ ಎಲ್ಲಿ ಬರ್ಬೋದು ಅಂದರೆ 23rd ಆದಮೇಲೆ ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದು ನೋಡಬೇಕು ಏನಾಗುತ್ತೆ. 23rd ಇವಾಗಲೇ ಹೇಳ್ಬಿಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಹೇಳಿಲ್ಲ ಅನ್ಬೇಡಿ. ಸೊ ಇಲ್ಲಿ ಇವಾಗ ಹಿಂಗೆ ಡೌನ್ ಆಗಿ ಈ ಗ್ಯಾಪಲ್ಲಿ ಬಂದು ಇಲ್ಲಿ ಟಚ್ ಆಗಿ ಹಿಂಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತಲ್ಲ, ಇನ್ ಕೇಸ್ ಇದು ಟಚ್ ಆಗಲಿಲ್ಲ ಅಂದರೆ ಇಲ್ಲಿ ಹಿಂಗೆ ಬಂದು ಇದೆಲ್ಲ ಒಂದು ಫಾರ್ಮ್ ಆಗಿ ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಆಗಿ ಅದಾದಮೇಲೆ ಇಲ್ಲಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಅಬ್ಸರ್ವ್ ಮಾಡ್ಬೇಕು ಹೆಂಗೆ ಹೋಗುತ್ತೆ ಇದು ಅಂತ. ಸೊ ಇನ್ನೂ 1-1.5 ತಿಂಗಳು ಒಂಥರ ಹಿಂಗೆ ಇರುತ್ತೆ ಹೆಚ್ಚು ಕಡಿಮೆ. ಮಾರ್ಕೆಟ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮೀನ್ಸ್ ಪೊಸಿಷನ್ಗಳು ಸ್ವಲ್ಪ ಓವರ್ ಆಗಿ ಪರ್ಚೇಸ್ ಮಾಡಿ ಅಥವಾ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಬಿಡಿ. ಸೊ ಬ್ಯಾಂಕ್ ನಿಫ್ಟಿ ಬರೋದಾದರೆ ಅದರಲ್ಲೂ ಏನು ಭಾರಿ ಚೆನ್ನಾಗಿಲ್ಲ. ಇದರಲ್ಲಿ ನಿಫ್ಟಿಲಿ ಹೇಳಬೇಕಂದ್ರೆ ಈಗ ವೀಕ್ಲಿಲಿ ಕರೆಕ್ಟಾಗಿ ಈ ಒಂದು ಸಪೋರ್ಟ್ ತೊಗೊಳ್ತಿದೆ. ಬಟ್ ಕಂಪ್ಲೀಟಾಗಿ ನನಗೇನಂದರೆ 24,300 ತನಕ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಬಂದರೆ ಈ ಥರ ಬಂದು ಒಂದು ಅಪ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಇಲ್ಲ ಅಂದರೆ ಇದು ಕೆಳಗಡೆ ಇನ್ನೂ ಹೋಗುತ್ತೆ. ಸೊ ಆದಷ್ಟು ಈ ಒಂದು ರೇಂಜಲ್ಲೇ ಫಿಲ್ ಆಗಿಬಿಟ್ಟು ವಾಪಸ್ ಹೋಗಬೇಕು ಈ ಮಾರ್ಕೆಟ್, ಇಲ್ಲ ಅಂದರೆ ಕಂಪ್ಲೀಟ್ ಸಿಸ್ಟಮ್ ಫೇಲ್ ಆಗ್ತವೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಗೆ ಬರೋದಾದರೆ ಇವಾಗ
ಸೊ ಮೇಯ್ನ್ ಆಗಿ ಇವಾಗ ಬ್ಯಾಂಕ್ ನಿಫ್ಟಿಲೂ ಸಹಿತ ಒಂದು ವೀಕ್ಲಿಲಿ ಚೆನ್ನಾಗಿದೆ, ಬಟ್ ಡೈಲಿಗೆ ಬರೋದಾದ್ರೆ ಕ್ಲೌಡ್ ಎಂಟ್ರಿ ಆಗೋಕ್ಕೆ ಇದಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ಗ್ರೀನ್ ಟಚ್ ಆಗಬೇಕು, ಗ್ರೀನ್ ಟಚ್ ಆದಮೇಲೆ ನೆಕ್ಸ್ಟ್ ಹೈಯರ್ ಹೈ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೇನೆ. ವಾರ ಒಂದು ವಾರ ಮುಂಚೆ ವಿಡಿಯೋದಲ್ಲಿ ಇದೆ, ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಬಟ್ ಏನಾಯಿತು, ರಿಜೆಕ್ಷನ್ ಇಲ್ಲೂ ಸಹಿತ ಆಯಿತು. ಸೊ ಬಟ್ ಕಂಪ್ಯಾರಿಟಿವ್ಲಿ ನಿಫ್ಟಿಗಿಂತ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಿಫ್ಟಿಲಿ ಕ್ಲೌಡ್ ಆಲ್ಮೋಸ್ಟ್ ಎಂಟ್ರಿ ಆಗೋಕ್ಕೆ ಟ್ರೈ ಆಗಿದೆ. ಬಟ್ ಇಲ್ಲಿ ಜಸ್ಟ್ ಇಲ್ಲಿ ಇವಾಗ ಕನ್ವರ್ಷನ್ ಲೈನಿಂದ ಬೇಸ್ ಲೈನ್ ಟಚ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಈ ಇಚಿಮೋಕೋದು ಸಹಿತ ಒಂದು ಟಚ್ ಮಾಡಿ ಅಪ್ಸ್ ಆ್ಯಂಡ್ ಹೋಗೋಕ್ಕೆ ಸಾಧ್ಯತೆ ಇದೆ. ಸೊ ವರ್ಕ್ ಮಾಡಿ ಮೇಜರ್ ರೆಸಿಸ್ಟೆನ್ಸ್ ಅಂತ ಇವಾಗ ಏನಾಗುತ್ತೆ, ಈ ಒಂದು 61,000 ಎಲ್ಲ ಆಗ್ತವೆ. ಸೊ ಇಮಿಡಿಯೇಟ್ ಫಸ್ಟ್ ಅಂದರೆ 61,400 100 ಲೆವೆಲು, ಈ ಒಂದು 61,700 ಎಲ್ಲ ನಂತರದ್ದು ಸಪೋರ್ಟ್ ಅಂದರೆ 59,600. ಒನ್ಸ್ ಅದು ಬ್ರೇಕ್ ಆಯಿತು ಅಂದರೆ ಇವನ್ 58,700 ತನಕ ಬಂದು ಅದು ಎಲ್ಲ ಬಂದರೆ ಅದೆಲ್ಲ ಫೇಲ್ ಆಯಿತು ಅಂದರೆ 57,500 ತನಕ ಬರ್ಬೋದು. ಸೊ ಇದೆಲ್ಲ ಅಬ್ಸರ್ವ್ ಮಾಡಿ, ಯಾಕಂದರೆ ಇಲ್ಲಿ ಥಿನ್ ಆಗ್ತಾ ಇದೆ. ಇದು ಒಂದು ಸಡನ್ ಮೂಮೆಂಟ್ ಬಂತು, ಇಲ್ಲಿ ಅಷ್ಟು ವಾಲ್ಯೂಮ್ ಕ್ರಿಯೇಟ್ ಆಗಲ್ಲ. ಸೊ ಇಲ್ಲೂ ಸಹಿತ ಒಂದು ರೇಂಜ್ ಬೌಂಡ್ ಆಗಿ ಇರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಮುಂದಿನ ಒಂದೂವರೆ ತಿಂಗಳು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಸ್ವಲ್ಪ ನೋಡಿಕೊಂಡು ಪೊಸಿಷನ್ಸ್ಗಳು ಇಟ್ಕೊಳ್ಳಿ. ತುಂಬ ಹೆವಿ ಪೊಸಿಷನ್ಸ್ ಇಟ್ಕೊಬೇಡಿ. ಸೊ ಇಲ್ಲಿ ವೀಕ್ಲಿಲಿ ತುಂಬ ಚೆನ್ನಾಗಿದೆ, ಬಟ್ ಏನಂದರೆ ಇದೆಲ್ಲ ಅಪ್ ಹೋಗಬೇಕು. ಸೊ ಅಬ್ಸರ್ವ್ ಮಾಡ್ತಾ ಇರಿ. ತುಂಬ ಏನು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಏನು ಚೆನ್ನಾಗಿ ಮಾಡ್ತಿದೆ, ಸೂಪರ್ ಆಗಿದೆ ಅಂತಲ್ಲ. ಕಂಪ್ಯಾರಿಟಿವ್ಲಿ ಬ್ಯಾಂಕ್ ನಿಫ್ಟಿ ಬೆಟರ್, ಯಾಕಂದರೆ 12-13 ಸ್ಟಾಕ್ಸ್ ಅಷ್ಟೇ ಇರೋದು. ನಿಫ್ಟಿಲಾದರೆ 50 ಸ್ಟಾಕ್ಸ್ ಇರೋವಂಥದ್ದು. ಸೊ ಎಲ್ಲ ಒಂದು ರಿಸಲ್ಟ್ ಟೈಮೆಲ್ಲ ಓವರ್ ಆಗಿದೆ. ಸೊ ಮತ್ತೆ ಏನಾದರೂ ಪಾಸಿಟಿವ್ ನ್ಯೂಸ್ ಅಂತ ಏನೋ ಅಂಥದ್ದು ಕಾಣಿಸ್ತಿಲ್ಲ, ಎಲ್ಲ ನೆಗೆಟಿವ್ ಟ್ರೆಂಡ್ಸ್ಗಳೇ ಇದೆ. ಪಿನ್ ನಿಫ್ಟಿ ಏನು ಅಂತೆಲ್ಲ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು ಅದ್ರ ಬಗ್ಗೆ. ತುಂಬ ಒಂದಿರುತ್ತೆ. ಸೆನ್ಸೆಕ್ಸು ಮೋರಲ್ಲೆಸ್ಸು ಸೇಮು, ವೋಲಟಿಲಿಟಿ ಎಲ್ಲ ನೋಡ್ಕೊಳ್ಳಿ. 30 ಪಾಯಿಂಟ್ಸ್ ಮೀನ್ ಸ್ಟಾಕ್ಸಲ್ಲಿ ಇರೋವಂಥದ್ದು. ಮೇಜರ್ ಅಬ್ಸರ್ವೇಷನ್ನು ಸಿಲ್ವರ್ಗೆ ಬರೋದಾದರೆ, ಸಿಲ್ವರ್ ಒನ್ನಡಾಗಿ ಹೋಗ್ತೀನಿ, ಸಾರಿ. ಇಲ್ಲೂ ಸಹಿತ ವೀಕ್ಲಿಲಿ ಸಪೋರ್ಟ್ ತೊಗೊಂಡ್ರೆ, ಡೈಲಿಲಿ ಒಂದು ಕ್ಲೌಡ್ ಟಚ್ ಆಗಿದೆ, ರಿವರ್ಸಲ್ ಟ್ರೈ ಮಾಡುತ್ತೀಗ. ಇನ್ ಕೇಸ್ ಇಲ್ಲಿ ಫೇಲ್ ಆಯಿತು ಅಂದರೆ ಒಳಗಡೆ ಬಂದು 63 ಈ ಲೆವೆಲ್ ಏನಿದೆ ಇಲ್ಲಿಗೆ ಬರಬೇಕು. ಆ್ಯಕ್ಚುಲಾಗಿ ಒಂದು 63 ಬರುತ್ತೆ ಅಂದ್ಕೊಂಡು ಕಾಯ್ತಾ ಕೂತಿದೆ. ಲೋ ಫಾರ್ಮ್ ಮಾಡಿದ್ದು 64,006 ಇದಾಯಿತು. 63ಗಿಂತ ಕೆಳಗಡೆ ಬಂದರೆ ಒಂದು ಒಳ್ಳೆ ಬೈ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಗ್ರೀನ್ ಆಗಬೇಕಿದೆ ಆ್ಯಕ್ಚುಲಿಗೆ. ಸೊ ಇದನ್ನು ಬಟ್ ಓವರಾಲ್ ಕಂಪ್ಲೀಟಾಗಿ ನಾನು ನೆಗೆಟಿವ್ ಅಂತ ಹೇಳಲ್ಲ. ಇದು ಒಳ್ಳೆ ರೇಂಜೇ. ಎನಿಥಿಂಗ್ ಇವಾಗ ಏನಾಗುತ್ತೆ, ಸಡನ್ನಾಗಿ ಚೈನಾ ಮಾರ್ಕೆಟ್ ಎಲ್ಲ ಓಪನ್ ಆದಾಗ ಇಲ್ಲಿ ಸಡನ್ ಬುಲ್ ರನ್ ಸ್ಟಾರ್ಟ್ ಆಗ್ಬೋದು. ಹೊಸ ಹೈಯರ್ ಹೈ ಫಾರ್ಮ್ ಆಗೋಕ್ಕೆ ಸಾಧ್ಯತೆ ಇದೆ. ಬಟ್ ಥಿನ್ ಆಗಿರೋದ್ರಿಂದ ಈ ಕ್ಲೌಡು, ಸೊ ಇದರೊಳಗಡೆ ಎಂಟ್ರಿ ಆಗಿ ಮೇಲೆ ಹೋಗಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ, ಅದನ್ನು ನೋಡ್ಕೊಬೇಕು. ವೀಕ್ಲಿಲಿ ಅಂತ ಏನು ವ್ಯತ್ಯಾಸ ಕಂಡಿಲ್ಲ, ಬಟ್ ಕನ್ವರ್ಷನ್ ಲೈನ್ ಬೇಸ್ ಲೈನ್ಗಿಂತ ಕೆಳಗಡೆ ಬಂದಿದೆ ಈಗ ಈ ಕ್ಯಾಂಡಲ್ಗಳು. ಸೊ ಆದಷ್ಟು ಸಮ್ವೇರ್ ಈ ಒಂದು ಏಪ್ರಿಲ್ ಈ ಟೈಮಲ್ಲಿ ಇಲ್ಲೆಲ್ಲೋ ಬಂದು ಹೀಗೆ ರಿವರ್ಸ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಸೊ ಇಂಪಾರ್ಟೆಂಟು, ಈ ಒಂದು ಸೋಲಾರ್ ಎಕ್ಲಿಪ್ಸು, ಲೂನಾರ್ ಎಕ್ಲಿಪ್ಸ್ ಬರೋ ತಿಂಗಳಲ್ಲಿ 3ನೇ ತಾರೀಕು ಹಂಗಿದೆ, ಮಾರ್ಚ್ 3ನೇ ತಾರೀಕು. ಸೊ ಅದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮೆಟಲ್ ಸ್ಟಾಕ್ಸ್ನ ಹೋಲ್ಡ್ ಮಾಡ್ಕೊಳ್ಳಿ. ಮೆಟಲ್ ಬುಲ್ಲಿಶ್ ಅಂತ ಅನಿಸಿದ್ರು ಸಹಿತ ಒಂದು ನೆಗೆಟಿವ್ ಕೈ ಸುಟ್ಕೊಳೋ ಸಂದರ್ಭಗಳು ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. 70-80% ನಿಮಗೆ ಕೈ ಸುಡ್ಬೋದು. ಅದರಲ್ಲೂ ಒಂದು ಆಪ್ಷನ್ ಟ್ರೇಡರ್ಸ್ಗಳು ಹುಷಾರಾಗಿ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓವರ್ ನೈಟ್ ಪೊಸಿಷನ್ಸ್ ದಯವಿಟ್ಟು ಬೇಡ. ಸೊ ಈ ವಾರದ ಒಂದು ಸ್ಟಾಕ್ಸ್ಗಳು ಒಂದು ಎಕ್ಸಾಂಪಲ್ ಸಹಿತ ಕೊಡ್ತೀನಿ ಹೆಂಗೆ ಟ್ರೇಡ್ ಮಾಡೋದು ಅಂತ. ಈ ವಾರದ್ದು ಒಂದು 16 to 20 ಇದರಲ್ಲಿ ಒಂದು 20 ಸ್ಟಾಕ್ಸ್ ಬಂದಿದೆ. ನಿಫ್ಟಿ ನಾನು ಬುಲ್ಲಿಶ್, ನಿಫ್ಟಿ ಬಿಡಿ ನಂಬರ್ ಬಂದಿರುತ್ತೆ. ರೇಂಜ್ ಬೌಂಡ್ ಆಗಿರ್ಬೋದು ಎರಡು. ಮೆಟಲ್ ಇದ್ದರಿಂದ ಮೆಟಲ್ ಸ್ಟಾಕ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ. ನೆಗೆಟಿವ್ ಟ್ರೆಂಡ್ ಹೋಗ್ಬೋದು, ಅಥವಾ ಒಂದು ರೈಟ್ ಸ್ಟ್ರಾಟಜಿಗಳು ಅಪ್ಲೈ ಮಾಡಿಕೊಂಡು ನೀವು ಹೆಜ್ಜಿಂಗ್ ಮಾಡಿಕೊಂಡು ಒಂದು ವರ್ಕ್ ಮಾಡ್ಕೊಳ್ಳಿ. ಸೊ BSE ಇದೆ, ಅಶೋಕ್ ಲೈಲ್ಯಾಂಡ್ ಇದೆ, CG ಪವರ್ ಇದೆ, ಹಿಂದ್ ಕಾಪರು, ಸಿಪ್ಲಾ, ಹಿಂದಾಲ್ಕೋ, ಹಿಂದೂಸ್ತಾನ್ ಯೂನಿಲಿವರ್, ಹಿಂದೂ ಜಿಂಕ್, KNS, ಲಾರಸ್ ಲ್ಯಾಬು, ಮಣಪುರಂ ಮಸ್ಟ್ ಟ್ರೇಡ್ ಆ್ಯಕ್ಚುಲಿ ನನ್ನ ಪ್ರಕಾರ. ನೋಡಿ ಅದು ಹೆಂಗೆ ಅಂತ. ಸೊ
ನ್ಯಾಷನಲ್ ಅಲ್ಯೂಮಿನಿಯಂ, ಎಫ್ ಎಸ್ ಎಸ್, ಎಸ್ ಬಿ, ಸ್ಟೇಟ್ ಬ್ಯಾಂಕು, ವೇದಾಂತ, ಲಾಸ್ಟಿಗೆ ಬಂದುಬಿಟ್ಟು ಶ್ರೀರಾಮ್ ಫೈನಾನ್ಸು ಸ್ವಲ್ಪ ಬುಲಿಶ್ ಇದ್ದೀನಿ ಸ್ವಲ್ಪ. ಸೊ ಮೇಯ್ನಾಗಿ ಬಿ ಎಸ್ ಸಿಯಿಂದ ಇದು 20th ತನಕ ನೋಡ್ಕೊಳ್ಳಿ, ಈ ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಇದನ್ನು ಕಾಣಿಸೋ ಹಂಗೆ. ನಂಬರ್ಗಳು ಅಷ್ಟೇ ಸ್ವಲ್ಪ ಈ ಒಂದು ಹಾಕಿ ತೋರಿಸ್ತೀನಿ, ನಂಬರು ಸಹಿತ ಒಂದು ಇದು ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಇದನ್ನು ತಗೊಂಡು ವರ್ಕ್ ಮಾಡೋದು ತಗೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಹೊಸ ಮೆಥಡ್ ಕಂಡುಹಿಡ್ಕೊಂಡೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಬ್ಸರ್ವ್ ಮಾಡಿ. ಇರೋದ್ರಲ್ಲಿ ಒಂದು ಸ್ವಲ್ಪ ಸೇಫಾಗಿ ವರ್ಕ್ ಮಾಡ್ಬೋದು ಇದರಲ್ಲಿ. ಸೊ ಬಿ ಎಸ್ ಸಿ ನೋಡೋಣ. ಓವರಾಲ್ ಇದರಲ್ಲಿ ನೆಗೆಟಿವ್ ಥರ ಕಾಣಿಸುತ್ತೆ. ಸೊ ಏನಾಗುತ್ತೆ ಇವಾಗ, ಬಿ ಎಸ್ ಸಿ ನಂಬರ್ಗಳು ಫಸ್ಟ್ ಪ್ಲಾಟ್ ಮಾಡ್ಕೊಳ್ಳೋಣ ಏನೇನಿದೆ ಅಂತ. ಸೊ ಸದ್ಯಕ್ಕೆ ಇದೆಲ್ಲ ಡಿಲೀಟ್ ಮಾಡ್ತೀನಿ, ನಾನೇನೋ ರೆಫರೆನ್ಸ್ಗೆ ಹಾಕ್ಕೊಂಡಿದ್ದು ಇದೆಲ್ಲ. ಓಕೆ, ಈ ಚಿಮುಕನು ಬೇಡ ನನಗೆ. ಸೊ ಬಿ ಎಸ್ ಸಿ ಬಂದ್ಬಿಟ್ಟು ಈಗ ಬುಲ್ಲಿಶ್ ಅಬೋ ಸಿ ಜಿ ಬಂದ್ಬಿಟ್ಟು ಸಿ ಜಿ ಫಸ್ಟ್ ನೋಡೋಣ. ಆ್ಯಕ್ಚುಲಿ ಜಾಸ್ತಿ ಪೊಸಿಷನ್ ಇರೋದು 2648. ಸೊ ನನ್ನ ಪ್ರಕಾರ 2648 ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದು ಯಾವತ್ತು ಮಾಡುತ್ತೆ, ಏನು ಮಾಡುತ್ತೆ ನನಗೂ ಐಡಿಯಾ ಇಲ್ಲ. ಇದು ಸಿ ಜಿ ಲೈನು. ಸ್ಟೈಲ್ ಬಂದ್ಬಿಟ್ಟು ಬ್ಲೂ ಇಟ್ಕೊಳ್ತೀನಿ ರೆಫರೆನ್ಸ್ಗೆ ಅಲ್ವಾ, ಒಂದು ರೆಫರೆನ್ಸ್ ಅಷ್ಟೇ. ಸೊ ನನಗೆ ಇವಾಗ ಏನಾಗುತ್ತೆ, ಬೇರಿಶ್ ನಂಬರ್, ಬುಲ್ಲಿಶ್ ನಂಬರ್ ಇದಿದೆ. ಸೊ ಇದರಲ್ಲಿ ಬೇರಿಶ್ ಅಬೋ, ಬುಲ್ಲಿಶ್ ಅಬೋ ಅಂತ ಇಲ್ಲಿದೆ. ಇದು ಯಾಕೆ ಇದು ಕಂಪ್ಲೀಟು, ಇದು ಯಾಕೆ ಇಲ್ಲ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಕೆಳಗಡೆ ಇದು ಹೈಯರ್ ನಂಬರ್ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳಕ್ಕಾದ್ರೆ, ಇದು ಆ್ಯಕ್ಚುಲಿ ಸ್ಮಾಲರ್ ನಂಬರ್ ಯಾಕೆ ಇದು ಬರ್ತಿದೆ ಅಂದರೆ, ಇದು ಬಂದ್ಬಿಟ್ಟು ನಂದು ಇಂಟ್ರಾಡೇ ಏನಾದರೂ ಆಡೋರಿಗೆ, ಇನ್ ಕೇಸ್ ಇದು ದೊಡ್ಡ ನಂಬರಲ್ಲಿ ಒಂದು ತೊಗೊಳೋರಿಗೆ ಇದ್ದರೆ, ಸೊ ಇದನ್ನು ತೊಗೊಳೋದು ಒಳ್ಳೆಯದು. ಸೊ ಇಂಟ್ರಾಡೇಯರ್ಗೆ ಸೆಕೆಂಡ್ ಕಾಲಮ್ ನೋಡೋದು. ಬಟ್ ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಸ್ವಲ್ಪ ವೀಕ್ಲಿ ಪಾಯಿಂಟ್ ಆಫ್ ವ್ಯೂ ನೋಡೋದ್ರಿಂದ ಈ ನಂಬರ್ಗಳಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ 3099ಗಿಂತ ಕೆಳಗಡೆ ಹೋಯಿತು ಅಂದರೆ ಬೇರಿಶ್ 3099 ಸ್ಟೈಲು ರೆಡ್ ಆಲ್ರೆಡಿ ಟಚ್ ಆಗಿ ಟ್ರೈ ಮಾಡ್ತಾ ಇದೆ. ಸೊ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಗಿ ಒಂದು ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. 3039 ಇದು ಗ್ರೀನ್ ಮಾಡ್ತೀನಿ. ಇದರಿಂದ ಮೇಲ್ಗಡೆ ಹೋದ್ರೆ ನಮ್ದು ಬುಲ್ಲಿಶ್ ಅಂತ. ಬಟ್ ಏನಾಗುತ್ತೆ ಅಂದ್ರೆ ರೇಂಜ್ ಬೌಂಡ್ ಆಗ್ಬಿಡುತ್ತೆ ಇದ್ರ ಒಳಗಡೆ. ಇವನ್ ಇದನ್ನ ಸ್ಟಾಕ್ ಬಂದ್ಬಿಟ್ಟು ಬುಲ್ಲಿಶ್ ಅಂತ ಬಂದಿದ್ರು ಕೂಡ ರೇಂಜ್ ಬೌಂಡ್ ಆಗೋ ಸಾಧ್ಯತೆ ಬರುತ್ತೆ. ಶಾರ್ಟ್ ಸೈಡ್ ಹೋಗ್ಬೇಕಂದ್ರೆ ನಿಮ್ದು ಆದಷ್ಟು ಇದು ಕೆಳಗಡೆಯಿಂದ ನೋಡಿ. ಇನ್ ಕೇಸ್ ಈ ಒಂದು ರೇಂಜಲ್ಲೇ ಆಟ ಆಡ್ತಿತ್ತೆ ಅಂದರೆ ನಿಮಗೆ ಇದಿರುತ್ತೆ. ಸೊ ಒಂದು ಇದು ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕಂದರೆ ಈ ಒಂದು ಸಿ ಜಿ ತುಂಬ ದೂರ ಇದೆ ಪಾಯಿಂಟು. ಸೊ ನನಗೇನು ಅನಿಸುತ್ತೋ ಅಂದರೆ ಈ ಒಂದು ವಾರದಲ್ಲೋ 2 ವಾರದಲ್ಲೋ ಗೊತ್ತಿಲ್ಲ, ಸೊ ಈ ಒಂದು ಕೆಳಗಡೆ ಬಂದು ಇಲ್ಲಿ ಟಚ್ ಆಗಿ ಮತ್ತೆ ರಿವರ್ಸ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಓವರ್ ಆಲ್ ಪೊಸಿಷನ್ನು ಇನ್ ಕೇಸ್ ಫ್ಯೂಚರಲ್ಲಿ ವರ್ಕ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಅದು ಪೊಸಿಷನ್ ಕರೆಕ್ಟಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಹಿಂದ್ ಕಾಪರ್ ನೋಡೋಣ ಇನ್ನೊಂದು ಎಕ್ಸಾಂಪಲ್ಗೆ. ಮತ್ತೆ ಸ್ಕ್ರೀನ್ಶಾಟ್ಗೆ ಲಾಸ್ಟಿಗೆ ಕೊಡ್ತೀನಿ, ತಿರ್ಗಾ ನೋಡ್ಕೊಳ್ಳಿ ಸ್ಕ್ರೀನ್ಶಾಟು ಇಟ್ಕೊಳ್ಳಿ. ಅದು ಹಿಂದೂಸ್ತಾನ್ ಕಾಪರ್ ಇದರಲ್ಲೂ ಸಹಿತ ನೋಡೋದಾದರೆ ಇದನ್ನ 5 ಮಿನಿಟ್ಸಿಗೆ ಬಂದ್ಬಿಡಿ. ಆ್ಯಕ್ಚುಲಿ ಅದನ್ನು ಹೇಳೋಕ್ಕೆ ಮರ್ತೆ. ಸೊ ಬಿ ಎಸ್ ಸಿ ನಾಳೆ ಓಪನಿಂಗಲ್ಲಿ ಏನಾಗ್ಬೋದು, 5 ಮಿನಿಟ್ಸಿಗೆ ಇದು ಮಾರ್ಕ್ ಮಾಡಿದ್ದೀನಿ ಹೇಗಿದ್ರು. ಸೊ ಈ ರೇಂಜಲ್ಲೇ ನೋಡಿ, ಇಲ್ಲಿ ಟಚ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಹೋಗೋಕ್ಕೆ ಸಾಧ್ಯತೆ ಇದೆ. ಹಿಂದೆ ಒಂದ್ಸಲಿ ಟಚ್ ಆಗಿರುತ್ತೆ ಇದು, ಇಲ್ಲಿ ಟಚ್ ಆಗಿಲ್ಲ ಅಂದರೆ ನೋಡಿ ಇಲ್ಲಿ ಗ್ಯಾಪ್ ಫಿಲ್ ಆಯ್ತದೆ ಆ್ಯಕ್ಚುಲಿ. ಸೊ ಈಗ ಇದನ್ನ ಕೆಳಗಡೆ ಬಂತು ಅಂದರೆ ಆಲ್ರೆಡಿ ಕೆಳಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು. ಸೊ ಇದರಿಂದ ಕೆಳಗಡೆ ಆಯಿತು ಅಂದರೆ ನನ್ನ ಪ್ರಕಾರ ಸಿ ಜಿ ಪಾಯಿಂಟ್ಗೆ ಟಚ್ ಆಗೋದು ಡೈರೆಕ್ಟಾಗಿ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಎಲ್ಲಿ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಗೆಟಿವ್ ಅಂತೂ ಟ್ರೆಂಡ್ ಇದೆ. ನೀವು ಇ ಎಮ್ ಎ ಯಾವುದೇ ನೋಡಿದ್ರು ನೆಗೆಟಿವ್ ಇದೆ. ಸೊ ಆದಷ್ಟು ಒಂದು ಇದನ್ನು ಅಬ್ಸರ್ವ್ ಮಾಡಿ. ಯಾವ ಮೆಥಡಲ್ಲಿ ವರ್ಕ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಸೊ ಇನ್ ಕೇಸ್ ಇದಕ್ಕಿಂತ ಕೆಳಗಡೆ ಹೋಯಿತು ಅಂದರೆ 3000 ಪುಟ್ ಬೈ ಮಾಡಿ, ಅಥವಾ ಒಂದು 3025 ಕಾಲ್ನ ಸೇಲ್ ಮಾಡೋದು ಒಳ್ಳೆಯದು. ಸೊ 3025ಗಿಂತ 350 300 ಮಾಡಿದ್ರು ಒಳ್ಳೆಯದು, 3100. ಸೊ ಆದಷ್ಟು ಇದಕ್ಕಿಂತ ಕೆಳಗಡೆ ಹೋದರೆ ಒಂದು ನಿಮಗೆ ಲಾಭ ಕೊಡುತ್ತೆ. ಸೊ 5 ಮಿನಿಟ್ಸಲ್ಲಿ ವರ್ಕ್ ಮಾಡಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಹೇಳ್ದಂಗೆ ಒಂದು ಹಿಂದೂಸ್ತಾನ್ ಕಾಪರು ನೋಡೋಣ.
ಹಿಂದ್ ಕಾಪರ್. ಸೊ ನನಗೇನು ಇಲ್ಲಿ ಬಂದಂಗೆ ಇವಾಗ ನನಗೆ ಗೊತ್ತಿದೆ ಇದು ವ್ಯಾಲ್ಯೂಸ್ಗಳೆಲ್ಲಿದೆ. ಹಿಂದ್ ಕಾಪರ್ ನೋಡೋದಾದ್ರೆ 594 ಮೇಲೆ ಹೋದರೆ ಬುಲಿಶು. 590 589ಗಿಂತ ಕೆಳಗಡೆ ಹೋದರೆ ಬೇರಿಶ್. ಸದ್ಯಕ್ಕೆ ಬೇರಿಶ್ ಎಲ್ಲ ಇದೆ ಇದು. ಇನ್ ಕೇಸ್ ನಿಮ್ಮದು ಸ್ಟಾಪ್ ಲಾಸ್ ಹಿಟ್ ಇದಂತ ತೊಗೊಂಡ್ರೆ 589ಗೆ ಒಂದು ಸ್ಟಾಪ್ ಲಾಸ್ ಇದು ತೊಗೊಂಡು ರಿವರ್ಸಲ್ ಟ್ರೇಡ್ ತೊಗೊಬೇಕಾಗುತ್ತೆ. ಸೊ ಸಿ ಜಿ ಬಂದುಬಿಟ್ಟು ಇದು ಸಹಿತ ಎಲ್ಲಿದೆ ನೋಡೋಣ. ಸಿ ಜಿ ಇಂಪಾರ್ಟೆಂಟು. ಸಿ ಜಿ ನಿಮಗೆ ಡೈರೆಕ್ಷನ್ ಕೊಡುತ್ತೆ ಯಾವ ಕಡೆ ಹೋಗಬೇಕು ಅಂತ. ಸೊ ಇನ್ ಕೇಸ್ 628 ಕಡೆ ತಿರುಗ್ತಾ ಇದೆ ಅಂದರೆ ಕಂಪ್ಲೀಟ್ ಬುಲಿಶ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಯರೆಸ್ಟ್ ಯಾವ ಕಡೆ ಇರುತ್ತೋ ಅದ್ರ ಕಡೆ ಪುಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಆ್ಯಕ್ಚುಲಾಗಿ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಏನಾಗ್ಬೋದು 5 ಮಿನಿಟ್ಸಲ್ಲಿ ಹೇಳ್ಬಿಡ್ತೀನಿ. ಸದ್ಯಕ್ಕೆ ನೆಗೆಟಿವ್ ಟ್ರೆಂಡ್ ಇದೆ ನೋಡಿ. ಯಾವುದೇ ಒಂದು ಇದು ತೊಗೊಂಡ್ರು ಅಲ್ಲಲ್ಲೇ ಟಚ್ ಮಾಡ್ತಾ ಇದೆ ಇದು. ಸೊ ಅಲ್ಲೇ ಒಂದು ಸಿ ಜಿಲಿ ಕ್ರಿಯೇಟ್ ಆಗಿದೆ ಇದು. ಒಂದು ಸಪೋರ್ಟ್ ಅಲ್ಲಿ ಕರೆಕ್ಟಾಗಿ ತೊಗೊಂಡಿದೆ. ಇದು ನಾನು ಕ್ಯಾಲ್ಕುಲೇಟ್ ಗೂಗಲ್ ಶೀಟನ್ನು ಮಾಡಿರೋದು. ನಾನೇನು ಇದನ್ನು ನೋಡ್ಕೊಂಡು ಏನೂ ಪ್ಲಾಟ್ ಮಾಡಿಲ್ಲ. ಸೊ ಏನಾಗ್ಬೋದು ಅಂದರೆ ಈ ಒಂದು ರೇಂಜಲ್ಲಿ ಒಂದು ವೀಕ್ಲಿ ಹೈ ಒಂದು ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇಲ್ಲ ಅಂದರೆ ಈ ಒಂದು ವೀಕ್ಲಿ ಬೇಸಿಸ್ ಮೇಲೆ ಈ ಒಂದು ಹೈನ ಟಚ್ ಮಾಡೋಕ್ಕೆ ರಿಜೆಕ್ಷನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಟ್ರೈ ಮಾಡ್ಬೋದು ಅಂದರೆ, ಸೊ ಈ ಒಂದು ಪೊಸಿಷನ್ ಚೇಂಜ್ ಆಗುತ್ತೆ ಆ್ಯಕ್ಚುಲಿ, ಇದ್ರದ್ದು ಹೈ ಅಂತ ಬರುತ್ತೆ. ಸೊ ಇಮಿಡಿಯೇಟ್ ಸ್ಟಾಪ್ ಲಾಸ್ ನಾನು ಹೇಳೋದು ಇದಕ್ಕೆ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ರಿವರ್ಸಲ್ ಟ್ರೇಡು 589ಗಿಂತ ಕೆಳಗಡೆ ಹೋಗ್ತಿದೆ ಅಂತ ಅಂದ್ಕೊಂಡು ಬೇರಿಶ್ ಸೈಡಲ್ಲಿ ಹೋಗ್ತಿದೆ ಅಂದರೆ ಇನ್ ಕೇಸ್ ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಿಮ್ಮ ಮಾರ್ಕೆಟ್ ಓಪನ್ ಆಗಿದಾಗ ಇಲ್ಲಿ ಬಂದು ಎಕ್ಸ್ಕ್ಯೂಸ್ ಮಿ ಸಾರಿ, ಮಾರ್ಕೆಟ್ ಓಪನ್ ಆಗಿ ಹಿಂಗೆ ಬಂದು ಇಲ್ಲಿ ಟಚ್ ಆಗಿ ರಿಜೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ಟ್ರೈ ಮಾಡಬೇಕು. ಸೊ ಫಸ್ಟು ಇಲ್ಲಿ ರಿಜೆಕ್ಷನ್ ಆಗ್ಬೋದು, ಇಲ್ಲಾಂದರೆ ಇಲ್ಲ ಆಗ್ಬೋದು. ಸೊ ನನ್ನ ಪ್ರಕಾರ ಇದು ಟ್ರೈ ಮಾಡುತ್ತೆ ಆ್ಯಕ್ಚುಲಾಗಿ. ಇಲ್ಲಾಂದರೆ ಇದು ನೆಕ್ಸ್ಟ್ ಇದು ಪ್ರಾಬಬಿಲಿಟಿ ಜಾಸ್ತಿ ಇರೋದು ಇದಕ್ಕೆ ಫಸ್ಟ್ ಹೈಯರ್ಗೆ. ಆಮೇಲೆ ಇಲ್ಲಿ ಬಂದಾಗ ನೀವು ಕನ್ಫರ್ಮ್ ಇಲ್ಲಿ ರಿಜೆಕ್ಷನ್ ಆದಾಗ ನೀವು ಇಲ್ಲಿ ಎಂಟ್ರಿ ಆದರೆ ಎಕ್ಸಿಟ್ ಬಂದುಬಿಟ್ಟು ಇಲ್ಲಾಗಬೇಕು. ಇನ್ ಕೇಸು ಟ್ರೈಲಿಂಗ್ ಸ್ಟಾಪ್ ಲಾಸು ಸಹಿತ ನೀವು ಅವಾಗ ಮೂವ್ ಮಾಡ್ಕೊಂಡು ಬರಬೇಕು. ಇನ್ ಕೇಸ್ ಇಲ್ಲಿ ಹೋಲ್ಡ್ ಆಗಿಲ್ಲ ಕೆಳಗಡೆ ಬಂತು ಅಂದರೆ ಫುಲ್ ಪ್ರಾಫಿಟ್ಟು. ಇನ್ ಕೇಸ್ ಇಲ್ಲಿ ರಿಜೆಕ್ಷನ್ ರಿವರ್ಸಲ್ ಬಂತು ಅಂದರೆ ಎಕ್ಸಿಟ್ ಆಗಬೇಕು. ಸೊ ಅದನ್ನ ನೋಡಿಕೊಂಡು ಸೆಟಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇದು ತೊಗೊಳೋವಾಗ ಟ್ರೇಡ್ ತೊಗೊಳೋರು. ಸೊ ಯಾವ ಡೈರೆಕ್ಷನ್ ಹಿಡಿಯುತ್ತೆ ನಾಳೆ ಓಪನಿಂಗಲ್ಲಿ ನೋಡಬೇಕು. ಯೂಶ್ವಲಿ ನನಗನ್ಸಿದಂಗೆ ಹಿಂಗೆ ಟ್ರೈ ಮಾಡುತ್ತಿದ್ದು ರಿವರ್ಸಲ್ ಹೋಗಿ ಬರುತ್ತೆ. ಸೊ ರಿವರ್ಸಲ್ ಇಲ್ಲಿ ಟ್ರೇಡ್ ಎಂಟ್ರಿ ತೊಗೊಬೇಕು ನೀವು ಆದಷ್ಟು. ಸೊ ಇದು ಇಷ್ಟು ಸ್ಟಾಕ್ಸ್ಗಳು. ಮತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೇಳ್ತಾ ಇದ್ದೀನಿ. ಸೊ BSE, ಅಶೋಕ್ ಲೇಲ್ಯಾಂಡ್, ಸಿ ಜಿ ಪವರ್, ಹಿಂದೂಸ್ತಾನ್ ಕಾಪರ್, ಸಿಪ್ಲಾ, ಹಿಂದಾಲ್ಕೋ, ಹಿಂದೂಸ್ತಾನ್ ಇದು. ಸೊ ಯಾವ ಡೈರೆಕ್ಷನ್ ಹೋಗೋದು ಇಂಪಾರ್ಟೆಂಟು. ಆ ಸೈಡಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡಿಕೊಂಡು ನೀವು ಇದರಲ್ಲಿ ಮಾಡಬೇಕು. ಇನ್ ಕೇಸ್ ನನಗೆ ಇದೆಲ್ಲ ಗೊತ್ತಿಲ್ಲ ಅಂದರೆ ಔಟ್ ಆಫ್ ದ ಮನಿಗಳು ಅಥವಾ ಏನಿಂದ ಮನಿ ಒಂದು ಔಟ್ ಆಫ್ ಮನಿ ಹೆಜ್ಜಿಂಗ್ ನಿಮ್ಮ ಸ್ಟ್ರಾಟಜಿ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಅಂತ ಮಾಡಬೇಕು ಅಂತ. ಸೊ ಅದಕ್ಕೆ ತಕ್ಕನಾಗಿ ನೀವು ಮಾಡಬೇಕು. ಒಟ್ಟಿನಲ್ಲಿ ಈ ನಂಬರ್ಗಳು ಸಖತ್ತಾಗಿ ವರ್ಕ್ ಆಗ್ತಿದೆ ನಾನು ನೋಡ್ದಂಗೆ. ತುಂಬ ಟ್ರೈ ಮಾಡಿ. ನೇಕೆಡ್ ಕಾಲ್ಸ್ ತೊಗೊಳೋರಿಗೆ ಅದರಲ್ಲಿ ಆಪ್ಷನ್ ಬಯರ್ಸ್ಗೆ ಪಾಯಿಂಟ್ ಆಫ್ ವ್ಯೂ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು. ನೀವು ಒಂದು ಬೇರೆ ಸ್ಟ್ರಾಟಜಿ ಇಟ್ಕೊಂಡಿದ್ರೆ ನೀವು ಟ್ರೈ ಮಾಡಿ. ಆದಷ್ಟು ನೀವು ಇದನ್ನು ಬ್ಯಾಕ್ ಟೆಸ್ಟ್ಗಳು ನಿಮ್ಮ ಕಡೆಯಿಂದನೂ ಮಾಡಿ. ಎಜುಕೇಷನ್ ಪರ್ಪಸ್ಗಾಗಿ ಹೇಳಿರೋವಂಥದ್ದು ಇದೆಲ್ಲ. ಹಾಗಾಗಿ ಒಂದು ನೀವು ನಿಮ್ಮ ಕಡೆಯಿಂದನೂ ಒಂದು ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ಸ್ಗಳು ಮಾಡ್ತಾಯಿರಿ. ಮುಖ್ಯವಾಗಿ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಾಮೆಂಟ್ಸ್ಗಳು ಹಾಕ್ತಾ ಇದ್ದರೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಾರ. ಅಲ್ಲಿ ತನಕ ಧನ್ಯವಾದಗಳು.